Hello students, welcome to GDR Schooling Adda. So ಇವತ್ತಿನ ದಿನ ನಾವು 6th ಕ್ಲಾಸ್ ನ ನಿಮ್ದ ಸೆಕೆಂಡ್ ಚಾಪ್ಟರ್ ಏನಿದೆ ಸೈನ್ಸ್ ದು ಪಾರ್ಟ್ 1 ಅದೇನು ಸೆಕೆಂಡ್ ಚಾಪ್ಟರ್ ಇದೆ ಸಾರ್ಟಿಂಗ್ ಮಟೀರಿಯಲ್ಸ್ ಇಂಟು ಗ್ರೂಪ್. ಓಕೆ, ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರ ಸಿಲೆಬಸ್ ಇದೆ ಇದು. ಓಕೆ, ಸೊ ಈ ಚಾಪ್ಟರ್ ನ ಕ್ವಶನ್ ಆನ್ಸರ್ಸ್ ಗಳನ್ನ ನೋಡೋಣ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನಾವು ಫಸ್ಟ್ ಚಾಪ್ಟರ್ ನೋಡಿದ್ವಿ, ಬಟ್ ಇವತ್ತು ಸೆಕೆಂಡ್ ಚಾಪ್ಟರ್ ನೋಡೋಣ, ಸಾರ್ಟಿಂಗ್ ಮಟೀರಿಯಲ್ಸ್ ಇಂಟು ಗ್ರೂಪ್. ಓಕೆ, ಸೊ ಕ್ವಶನ್ ಆನ್ಸರ್ ಸ್ಟಾರ್ಟ್ ಮಾಡೋಣ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ನಿಮ್ಗೆ ನಾನು ಇವಾಗ ಹೇಳ್ತಾ ಹೋಗ್ತಾ ಇದ್ದೀನಿ. ಸಾಲ್ವ್ ಮಾಡಿರೋ ಕ್ವಶನ್ಸ್ ಇದೆ, ಸೊ ನಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಕಟ್ಟಿಗೆಯಿಂದ ತಯಾರು ಮಾಡಿದಂತಹ ವುಡ್ ಇಂದ ಪ್ರಿಪೇರ್ ಮಾಡಿರುವಂತಹ ಒಂದಷ್ಟು ಸಾಮಾನುಗಳನ್ನ ಲಿಸ್ಟ್ ಮಾಡಿ, ಒಂದಷ್ಟು ಆಬ್ಜೆಕ್ಟ್ಸ್ ಗಳನ್ನ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೇಮ್ 5 ಆಬ್ಜೆಕ್ಟ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ ವುಡ್. ಓಕೆ, ಸೊ ಯಾವ್ದು ಕಟ್ಟಿಗೆಯಿಂದ ಮಾಡಕ್ಕಾಗತ್ತೋ ಅಂತ ವಸ್ತುಗಳ ಹೆಸರುಗಳನ್ನ ಹೇಳಿ ಅಂತ ಹೇಳಿದ್ದಾರೆ. ಸೊ ಏನೇನ್ ಆಬ್ಜೆಕ್ಟ್ಸ್ ಬರುತ್ತೆ? ಟೇಬಲ್, ಚೇರ್, ಸ್ಪೂನ್, ಡೋರ್, ಬಾಕ್ಸ್, ಮತ್ತೆ ಬೇರೆ 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 ಸಾಮಾನುಗಳೆಲ್ಲ ಬರುತ್ತೆ. ಇವಾಗೆಲ್ಲ ಶೋ ಪೀಸಸ್ ಎಲ್ಲ ಮಾಡ್ತಾ ಇದಾರೆ ಕಟ್ಟಿಗೆಯಿಂದ, ಕಬರ್ಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಸೊ ಬೇರೆ ಬೇರೆ ಎಲ್ಲ ಐಟಮ್ಸ್ ಗಳನ್ನ ಕಟ್ಟಿಗೆಯಿಂದ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಆಬ್ಜೆಕ್ಟ್ಸ್ ಗಳನ್ನ ನಾವು ಮೆನ್ಷನ್ ಮಾಡಬಹುದು. ಓಕೆ, ನಮ್ಗೆ ಇಲ್ಲಿ 5 ಹೇಳಿದ್ದಾರೆ, ಸೊ ನಾವು 5 ಮೆನ್ಷನ್ ಮಾಡಿದೀವಿ. ಯಾವುದು? ಟೇಬಲ್, ಚೇರ್, ಸ್ಪೂನ್, ಡೋರ್, ಬಾಕ್ಸ್. ಓಕೆ, ಸೊ ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಲೆಕ್ಟ್ ದೋಸ್ ಆಬ್ಜೆಕ್ಟ್ಸ್ ಫ್ರಮ್ ದ ಫಾಲೋಯಿಂಗ್ ವಿಚ್ ಶೈನ್. ಸೊ ಇದ್ರಲ್ಲಿ ಯಾವ್ದು ಶೈನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸ್ಟೀಲ್ ಸ್ಪೂನು, ಗ್ಲಾಸ್ ಬೌಲ್ ಎರಡು ಶೈನ್ ಆಗುತ್ತೆ. ಓಕೆ, ಸೊ ಬಿಸಿಲು ಬಿದ್ಬಿಟ್ರೆ ಗ್ಲಾಸ್ ಬೌಲ್ ಕೂಡ ಶೈನ್ ಆಗುತ್ತೆ, ಸ್ಟೀಲ್ ಸ್ಪೂನು ಶೈನ್ ಆಗುತ್ತೆ. ಸೊ ಎರಡು ಆಪ್ಷನ್ಸ್ ನಾವು ಹೇಳ್ಬಹುದು. ಯಾವ್ದು ಶೈನ್ ಆಗಲ್ಲ? ಕಟ್ಟಿಗೆ ಶೈನ್ ಆಗಲ್ಲ, ಹೌದಲ್ವಾ? ಸೊ ಇಲ್ಲಿ ಸ್ಟೀಲ್ ಸ್ಪೂನ್ ಶೈನ್ ಆಗುತ್ತೆ, ಗ್ಲಾಸ್ ಬೌಲ್ ಶೈನ್ ಆಗುತ್ತೆ. ಸೊ ಎರಡು ಆಪ್ಷನ್ ಗಳನ್ನ ನಾನು ತಗೊಂಡಿದ್ದೀನಿ. ಎರಡು ಆಪ್ಷನ್ಸ್ ಗಳು ಆನ್ಸರ್ ಅಲ್ಲಿ ನಾವು ಹೇಳಬಹುದು. ಓಕೆ, ಸೊ ಪ್ಲಾಸ್ಟಿಕ್ ಏನಾದ್ರು ಇದ್ರೆ ಅದು ಶೈನ್ ಆಗಲ್ಲ, ಕಟ್ಟಿಗೆ ಏನಾದ್ರು ಇದ್ರೆ ಅದು ಶೈನ್ ಆಗಲ್ಲ, ಬುಕ್ ಪೇಪರ್ ಅದು ಶೈನ್ ಆಗಲ್ಲ, ಹೌದಲ್ವಾ? ಓಕೆ, ಸೊ ಸ್ಟೀಲ್ ಸ್ಪೂನ್ ಮತ್ತೆ ಗ್ಲಾಸ್ ಬೌಲ್ ಆಪ್ಷನ್ ಕೊಟ್ಟಿದ್ದಾರೆ, ಸೊ ಎರಡು ಕೂಡ ಶೈನ್ ಆಗುತ್ತೆ. ಸೊ ಬೋತ್ ಆರ್ ಶೈನಿಂಗ್ ಆಬ್ಜೆಕ್ಟ್ಸ್. ಓಕೆ, ಸೊ ಥರ್ಡ್ ಕ್ವಶನ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್ ಗಿವನ್ ಬಿಲೋ ವಿತ್ ದ ಮಟೀರಿಯಲ್ಸ್ ಫ್ರಮ್ ವಿಚ್ ದೇ ಕುಡ್ ಬಿ ಮೇಡ್. ರಿಮೆಂಬರ್ ಆನ್ ಆಬ್ಜೆಕ್ಟ್ ಕುಡ್ ಬಿ ಮೇಡ್ ಫ್ರಮ್ ಮೋರ್ ದೆನ್ ಒನ್ ಮಟೀರಿಯಲ್ and given material could be used for making many objects. Okay, so ಐಟಮ್ಸ್ ಅಂಡ್ ಆಬ್ಜೆಕ್ಟ್ಸ್ ಅನ್ನ ಕೊಟ್ಟಿದ್ದಾರೆ, ಅವುಗಳಿಂದ ಏನೇನೇನೇನು ರೆಡಿ ಮಾಡ್ತಾರೆ, ಯಾವುದರಿಂದ ಅದು ತಯಾರಾಗುತ್ತೆ ಅಂತ ಹೇಳಿ, ಯಾವ್ಯಾವ್ದ್ರಿಂದ ರೆಡಿ ಮಾಡಬಹುದು ಅಂತ ನಮ್ಗೆ ನೆನಪಿರೋಷ್ಟು ಬರೆಯಕ್ಕೆ ಹೇಳಿದ್ದಾರೆ. ಸೊ ಆಬ್ಜೆಕ್ಟ್ ಏನಿದೆ, ಬುಕ್ ಇದೆ, ಬುಕ್ ಯಾವ್ದ್ರಿಂದ ರೆಡಿ ಆಗುತ್ತೆ? ಪೇಪರ್ ಇಂದಾನೇ ರೆಡಿ ಆಗ್ಬೇಕು, ಪೇಪರ್ ಇಂದ ಮಾತ್ರ ಬುಕ್ ರೆಡಿ ಮಾಡಕ್ಕಾಗೋದು, ಬೇರೆ ಯಾವ್ದ್ರಿಂದ ಆಗಲ್ಲ. ಟಂಬ್ಲರ್ ಅಂತ ಕೇಳಿದ್ದಾರೆ, ಟಂಬ್ಲರ್ ಅನ್ನ ನಾವು ಗ್ಲಾಸ್ ಇಂದ ಕೂಡ ರೆಡಿ ಮಾಡಬಹುದು, ಕಟ್ಟಿಗೆಯಿಂದ ಮಾಡಬಹುದು, ವುಡ್ ಇಂದ ಮಾಡಬಹುದು, ಪ್ಲಾಸ್ಟಿಕ್ ಇಂದ ಕೂಡ ಮಾಡಬಹುದು. ಸೊ ಟಂಬ್ಲರ್ಗೆ ಮಟೀರಿಯಲ್ ಯಾವ್ಯಾವ ಹೇಳ್ತೀವಿ? ಗ್ಲಾಸ್, ವುಡ್, ಪ್ಲಾಸ್ಟಿಕ್. ಚೇರ್ ಗಳನ್ನ ನಾವು ವುಡ್ ಇಂದ ಕೂಡ ಮಾಡಬಹುದು, ಪ್ಲಾಸ್ಟಿಕ್ ಇಂದನೂ ಕೂಡ ಮಾಡಬಹುದು. ಈಗ ಚೇರ್ ಗಳನ್ನ ಮತ್ತೆ ಬೇರೆ ಐಟಮ್ಸ್ ಗಳಿಂದ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸಂಹೌ. ಓಕೆ, ಸೊ ಬಟ್ ನಾವು ಏನ್ ಆಪ್ಷನ್ ಹೇಳ್ತಾ ಇದೀವಿ? ವುಡ್ ಮತ್ತೆ ಪ್ಲಾಸ್ಟಿಕ್. ಟಾಯ್ಸ್ ಅನ್ನ ಯಾವ್ದ್ರಿಂದ ಮಾಡಬಹುದು? ಗ್ಲಾಸ್ ಇಂದ ಮಾಡಬಹುದು, ವುಡ್ ಇಂದ ಮಾಡಬಹುದು, ಪೇಪರ್, ಲೆದರ್, ಪ್ಲಾಸ್ಟಿಕ್, ಕಾಟನ್, ಎಲ್ಲದ್ರಿಂದನೂ ಕೂಡ ನಾವೇನ್ ಮಾಡಬಹುದು? ಕ್ಲಾತ್, ಎಲ್ಲದ್ರಿಂದ ನಾವು ಟಾಯ್ಸ್ ಅನ್ನ ರೆಡಿ ಮಾಡಬಹುದು. ಸೊ ಇಲ್ಲಿ ಮಟೀರಿಯಲ್ಸ್ ಅಲ್ಲಿ ನಾನು ಎಷ್ಟು ಆಪ್ಷನ್ಸ್ ಕೊಟ್ಟಿದ್ದೀನಿ? ಗ್ಲಾಸ್, ವುಡ್, ಪೇಪರ್, ಲೆದರ್, ಪ್ಲಾಸ್ಟಿಕ್, ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದೀನಿ. ಓಕೆನಾ? ಮತ್ತೆ ಶೂ ಯಾವ್ದ್ರಿಂದ ಮಾಡಬಹುದು? ಶೂ ಲೆದರ್ ಇಂದ, ಪ್ಲಾಸ್ಟಿಕ್ ಇಂದ ಮಾಡಬಹುದು, ಹೌದಲ್ವಾ? ಓಕೆ, ಸೊ ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಬುಕ್ ಪೇಪರ್ ಇಂದ ರೆಡಿ ಆಗುತ್ತೆ, ಟಂಬ್ಲರ್ ಗ್ಲಾಸ್, ವುಡ್ ಮತ್ತೆ ಪ್ಲಾಸ್ಟಿಕ್ ಇಂದ ರೆಡಿ ಆಗುತ್ತೆ, ಚೇರ್ ವುಡ್ ಮತ್ತೆ ಪ್ಲಾಸ್ಟಿಕ್ ಇಂದ ರೆಡಿ ಆಗುತ್ತೆ, ಟಾಯ್ ಗ್ಲಾಸ್, ವುಡ್, ಪೇಪರ್, ಲೆದರ್, ಪ್ಲಾಸ್ಟಿಕ್ ಇಂದ ತಯಾರಾಗುತ್ತೆ, ಶೂಸ್ ಲೆದರ್ ಮತ್ತೆ ಪ್ಲಾಸ್ಟಿಕ್ ಇಂದ ತಯಾರಾಗುತ್ತೆ. ಸೊ ಹೋಪ್ ನಿಮ್ಗೆ ಈ ಕ್ವಶನ್ ಅರ್ಥ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಫೋರ್ತ್ ಕ್ವಶನ್. ಸ್ಟೇಟ್ ವೆದರ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಟ್ರೂ ಆರ್ ಫಾಲ್ಸ್. ಸರಿಯಾಗಿದೆನೋ ಅಥವಾ ತಪ್ಪಾಗಿದೆನೋ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಸ್ಟೋನ್ ಇಸ್ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಲ್ಲಿಂದ ಆರ್ಪಾರ್ ನಮಗ್ ಕಾಣಿಸೋದಿಲ್ಲ. ಸೊ ಅದಕ್ಕೆ ಅದೇನಪ್ಪ ಅಂತಂದ್ರೆ ಆಪೆಕ್ ಆಬ್ಜೆಕ್ಟ್ ಇದೆ. ಆಪೆಕ್ ಆಬ್ಜೆಕ್ಟ್ ಯಾವಾಗಿದ್ರು ಹೇಗಿರುತ್ತಪ್ಪ ಅಂತಂದ್ರೆ ನಾನ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಇವಾಗ ಬುಕ್ ನಾವು ಎಕ್ಸಾಂಪಲ್ ತಗೋಬಹುದು, ಕಲ್ ಕೂಡ ಇದೇ ರೀತಿ, ಇದರಿಂದ ಆರ್ಪಾರ್ ನಮ್ಗೆ ಕಾಣಿಸಲ್ಲ, ಇದು ಟ್ರಾನ್ಸ್ಪರೆಂಟ್ ಇಲ್ಲ. ಸೊ ಅದಕ್ಕೆ ಇದನ್ನ ಎಂತ ಆಬ್ಜೆಕ್ಟ್ ಅಂತ ಹೇಳ್ತೀವಿ? ಆಪೆಕ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಆಬ್ಜೆಕ್ಟ್ ಏನಿದೆ ಯಾವಾಗ್ಲೂ ಟ್ರಾನ್ಸ್ಪರೆಂಟ್ ಇರೋದಿಲ್ಲ. ಸೊ ಕಲ್ಲು ಆಪೆಕ್ ಆಬ್ಜೆಕ್ಟ್ ಇದೆ, ಸೊ ಅದಕ್ಕೆ ಅದು ಟ್ರಾನ್ಸ್ಪರೆಂಟ್ ಇರೋದಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಏನಿದೆ? ಫಾಲ್ಸ್ ಅಂತ ಇದೆ. ಓಕೆ, ಸೊ ಸುಳ್ಳು ಅಂತ ನಾವು ಹೇಳ್ತೀವಿ, ತಪ್ಪಾದ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಫಾಲ್ಸ್ ಸ್ಟೇಟ್ಮೆಂಟ್ ಇದೆ. ನೆಕ್ಸ್ಟ್ ಕ್ವಶನ್. ಅ ನೋಟ್ ಬುಕ್ ಹ್ಯಾಸ್ ಲಸ್ಟರ್ ವೈಲ್ ಇರೇಸರ್ ಡಸ್ ನಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಪಾಯಿಂಟ್ ನೋಡೋಣ. ಚಾಕ್ ಡಿಸಾಲ್ವ್ಸ್ ಇನ್ ವಾಟರ್. ಚಾಕ್ ನೀರಲ್ಲಿ ಕರಗುತ್ತಾ?
ಕರಗೋದಿಲ್ಲ. ಚಾಕ್ ನ ನೀವು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಮಿಕ್ಸ್ ಆಗೋದಿಲ್ಲ, ಡಿಸಾಲ್ವ್ ಆಗುದಿಲ್ಲ, ಅದು ಕರಗಿ ಕಂಪ್ಲೀಟ್ ಆಗಿ ಕಳೆದು ಹೋಗಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ನೀರಲ್ಲಿ ಯಾವ್ದು ಮಿಕ್ಸ್ ಆಗುತ್ತಪ್ಪ, ಯಾವ್ದು ಡಿಸಾಲ್ವ್ ಆಗುತ್ತೆ, ನೀವ್ ಹೇಳ್ತೀರಾ? ಯಾವ್ದು ಡಿಸಾಲ್ವ್ ಆಗುತ್ತೆ? ಸಕ್ಕರೆ, ಉಪ್ಪು, ಇಂಥ ಐಟಮ್ಗಳೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಕಾಣಿಸೋದೇ ಇಲ್ಲ, ಕರ್ಗೋಗ್ಬಿಡುತ್ತೆ. ಸೊ ಅವುಗಳನ್ನ ನಾವು ಹೇಳ್ಬೋದು. ಬಟ್ ಚಾಕ್ ಡಿಸಾಲ್ವ್ ಆಗಲ್ಲ. ಸೊ ಅದಕ್ಕೆ ಅದು ಸ್ಟೇಟ್ಮೆಂಟ್ ಏನಿದೆ, ಫಾಲ್ಸ್ ಇದೆ. ಅ ಪೀಸ್ ಆಫ್ ಅ ವುಡ್ ಫ್ಲೋಟ್ಸ್ ಆನ್ ಅ ವಾಟರ್. ಏನು, ಕಟ್ಟಿಗೆ ಏನಿದೆ ನೀರ್ ಮೇಲೆ ತೇಲುತ್ತಂತೆ. ಹೌದು, ನೀರ್ ಮೇಲೆ ಕಟ್ಟಿಗೆ ತೇಲುತ್ತೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಅದಕ್ಕೆ ಇದು ಟ್ರೂ. ಓಕೆ, ಶುಗರ್ ಡಸ್ ನಾಟ್ ಡಿಸಾಲ್ವ್ ಇನ್ ಅ ವಾಟರ್, ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಓಕೆ, ಯಾಕಪ್ಪ ಅಂದ್ರೆ ಶುಗರ್ ಕರಗೋದಿಲ್ಲ ನೀರಲ್ಲಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಶುಗರ್ ನೀರಲ್ಲಿ ಕರಗುತ್ತೆ. ಅದಕ್ಕೆ ಈ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಶುಗರ್ ಡಸ್ ನಾಟ್ ಡಿಸಾಲ್ವ್ ಇನ್ ಅ ವಾಟರ್, ಇದು ತಪ್ಪಾಗಿದೆ. ಸೊ ಫಾಲ್ಸ್. ಓಕೆ, ಆಯಿಲ್ ಮಿಕ್ಸಸ್ ವಿತ್ ವಾಟರ್, ಇದು ಕೂಡ ತಪ್ಪಾಗಿದೆ. ಆಯಿಲ್ ನೀರಲ್ಲಿ ಯಾವಾಗೂ ಮಿಕ್ಸ್ ಆಗಲ್ಲ. ನೀವು ನೀರಲ್ಲಿ ಆಯಿಲ್ ಹಾಕಿದ್ರೆ ಅದ್ ಮೇಲೆ ತೇಲಾಡ್ತಾ ಇರುತ್ತೆ ಆಯಿಲ್. ಸೊ ಅದಕ್ಕೆ ಆಯಿಲ್ ಯಾವಾಗ್ಲೂ ನೀರಲ್ಲಿ ಮಿಕ್ಸ್ ಆಗಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೂಡ ಏನಾಗಿದೆ, ತಪ್ಪಾಗಿದೆ, ಫಾಲ್ಸ್ ಸ್ಟೇಟ್ಮೆಂಟ್ ಇದೆ. ಸ್ಯಾಂಡ್ ಸೆಟಲ್ಸ್ ಡೌನ್ ಇನ್ ಅ ವಾಟರ್. ಏನಾಗುತ್ತೆ, ಉಸುಕನ್ನ ನೀವು ನೀರಲ್ಲಿ ಹಾಕಿದ್ರೆ, ಮರಳನ್ನ ನೀವು ನೀರಲ್ಲಿ ಹಾಕಿದ್ರೆ ಅದೇನಾಗುತ್ತೆ, ನೀರಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ, ಸೆಟ್ಲ್ ಆಗುತ್ತೆ ಅಂತ ಹೇಳ್ತಾರೆ. ಎಸ್, ಹೌದು. ನೀವು ಉಸುಕನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ, ಅದು ಉಸುಕು ಸ್ವಲ್ಪ ಸಮಯ ನೀವು ಹಾಗೆ ಬಿಟ್ಬಿಟ್ರೆ ಅದು ಕೆಳಗಡೆ ಹೋಗಿ ಪೂರಾ ಸೆಟಲ್ ಡೌನ್ ಆಗುತ್ತೆ, ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ, ಮೇಲೆ ನೀರ್ ಮತ್ತೆ ಪ್ಲೇನ್ ಆಗ್ಬಿಡುತ್ತೆ. ಓಕೆ, ಸೊ ಸ್ಯಾಂಡ್ ಸೆಟಲ್ ಡೌನ್ ಇನ್ ವಾಟರ್ ಅಂದ್ರೆ ಎಸ್, ಅದು ಕರೆಕ್ಟ್ ಆದ ಸ್ಟೇಟ್ಮೆಂಟ್, ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ವಿನಿಗರ್ ಡಿಸಾಲ್ವ್ಸ್ ಇನ್ ವಾಟರ್ ಅಂದ್ರೆ ಅದು ಕೂಡ ಕರೆಕ್ಟ್ ಆಗಿದೆ. ವಿನಿಗರ್ ಅನ್ನ ನೀರಲ್ಲಿ ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ವಿನಿಗರ್ ಯಾವ್ದು ನೀರ್ ಯಾವ್ದು ಹೇಳಕ್ಕೆ ಆಗಲ್ಲ, ಅದು ಮಿಕ್ಸ್ ಆಗ್ಬಿಡುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಓಕೆ, ಫಿಫ್ತ್ ಕ್ವಶನ್ ನೋಡೋಣ. ಗಿವನ್ ಬಿಲೋ ಆರ್ ದ ನೇಮ್ಸ್ ಆಫ್ ಸಮ್ ಆಬ್ಜೆಕ್ಟ್ಸ್ ಅಂಡ್ ಮಟೀರಿಯಲ್ಸ್. ವಾಟರ್, ಬಾಸ್ಕೆಟ್ಬಾಲ್, ಆರೆಂಜ್, ಶುಗರ್, ಗ್ಲೋಬ್, ಅಪೆಲ್ ಅಂಡ್ ಅರ್ಥಮ್ ಪಿಕ್ಚರ್. ಗ್ರೂಪ್ ದಮ್ ಆಸ್. ಇವುಗಳನ್ನ, ಈ ಐಟಮ್ ಗಳನ್ನ ಏನ್ ಮಾಡಕ್ ಹೇಳ್ತಾರೆ, ಗ್ರೂಪ್ ಮಾಡಕ್ ಹೇಳಿದ್ದಾರೆ. ಏನಂತ ಗ್ರೂಪ್ ಮಾಡ್ಬೇಕು, ರೌಂಡ್ ಶೇಪ್ ಆಗಿರೋದು ಮತ್ತೆ ರೌಂಡ್ ಶೇಪ್ ಇಲ್ಲದೆ ಇರೋದು, ರೌಂಡ್ ಶೇಪ್ ಅಂಡ್ ಅದರ್ ಶೇಪ್, ಈಟೇಬಲ್ ಅಂಡ್ ನಾನ್ ಈಟೇಬಲ್, ತಿನ್ನಕ್ಕಾಗುವಂಥದ್ದು, ತಿನ್ನಕ್ಕಾಗದೇ ಇರುವಂಥದ್ದು. ಸೊ ಈ ಗ್ರೂಪ್ ಮಾಡಬೇಕು. ಸೊ ನಾವು ಗ್ರೂಪ್ ಮಾಡಿದೀವಿ, ನೋಡೋಣ. ಓಕೆ, ಸೊ ರೌಂಡ್ ಶೇಪ್ ಫಸ್ಟ್ ನೋಡೋಣ. ರೌಂಡ್ ಶೇಪ್ ಅಲ್ಲಿ ಯಾವ್ಯಾವ ಬರುತ್ತೆ, ಬಾಸ್ಕೆಟ್ ಬಾಲ್ ರೌಂಡ್ ಆಗಿರುತ್ತೆ, ಆರೆಂಜ್ ರೌಂಡ್ ಆಗಿರುತ್ತೆ, ಗ್ಲೋಬ್ ರೌಂಡ್ ಆಗಿರುತ್ತೆ, ಅರ್ಥನ್ ಪಾಟ್ ಕೂಡ ಅಥವಾ ಅರ್ಥನ್ ಪಿಕ್ಚರ್ ಏನಾಗಿರುತ್ತೆ ಅದು ಕೂಡ ಏನಾಗಿರುತ್ತೆಪ್ಪ ಅಂತಂದ್ರೆ ಅರ್ಥನ್ ಪಾಟ್ ರೌಂಡ್ ಆಗಿರುತ್ತೆ. ಓಕೆ, ಸೊ ಅದರ್ ಶೇಪ್ ಅಂದ್ರೆ ಆಪಲ್ ಶೇಪ್ ಸ್ವಲ್ಪ ಬೇರೆ ಆಗಿರುತ್ತೆ, ನೀರು ಶೇಪ್ ಇರಲ್ಲ, ಸೊ ಮೆನ್ಷನ್ ಮಾಡಿಲ್ಲ. ಶುಗರ್ ಕೂಡ ಯಾವುದೇ ಶೇಪ್ ಆಗಿರಬಹುದು, ಸೊ ಅದಕ್ಕೆ ಅದನ್ನ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಈ ಟೇಬಲ್ ಇವಾಗ ನೋಡೋಣ. ಈ ಟೇಬಲ್ ತಿನ್ನೋ ಅಂತ ವಸ್ತು ಯಾವುದು, ನೀರ್ ಕುಡಿತೀವಿ, ಅದು ಈ ಟೇಬಲ್ ಇದೆ. ಆರೆಂಜ್, ಶುಗರ್, ಆಪಲ್. ಓಕೆ, ಇವೆಲ್ಲ ಏನಪ್ಪಾ ಅಂದ್ರೆ ಈ ಟೇಬಲ್ಸ್ ಇದೆ. ಯಾವುದು, ವಾಟರ್, ಆರೆಂಜ್, ಶುಗರ್, ಆಪಲ್, ಇವುಗಳನ್ನ ತಿನ್ನಬಹುದು. ನಾನ್ ಈಟೇಬಲ್ ಅಂತಂದ್ರೆ ಬಾಸ್ಕೆಟ್ ಬಾಲ್, ಗ್ಲೋಬ್, ಅರ್ಥನ್ ಪಿಕ್ಚರ್, ಇವುಗಳನ್ನ ತಿನ್ನಕ್ಕಾಗಲ್ಲ. ಬಾಸ್ಕೆಟ್ ಬಾಲ್ ತಿನ್ನಕ್ಕಾಗತ್ತಾ, ಇಲ್ಲ. ಗ್ಲೋಬ್ ಕೂಡ ತಿನ್ನಕ್ಕಾಗಲ್ಲ, ಅರ್ಥನ್ ಪಿಕ್ಚರ್ ಕೂಡ ತಿನ್ನಕ್ಕಾಗಲ್ಲ. ಸೊ ಇವು ನಾನ್ ಈಟೇಬಲ್ಸ್. ಮತ್ತೆ ಎಲ್ಲ ನಾವು ನೋಡಿದ್ವಿ, ರೌಂಡ್ ಶೇಪ್ ನೋಡಿದ್ವಿ, ಅದರ್ ಶೇಪ್ ಈಟೇಬಲ್, ನಾನ್ ಈಟೇಬಲ್. ಓಕೆ, ಸೊ ಇನ್ನೊಂದ್ಸಲ ನೋಡ್ಕೊಳ್ಳೋಣ. ರೌಂಡ್ ಶೇಪ್ ಅಲ್ಲಿ ಬಾಸ್ಕೆಟ್ ಬಾಲ್, ಆರೆಂಜ್, ಗ್ಲೋಬ್, ಅರ್ಥನ್ ಪಾಟ್. ಅದರ್ ಶೇಪ್ ಅಲ್ಲಿ ಆಪಲ್. ಈಟೇಬಲ್ ಅಲ್ಲಿ ವಾಟರ್, ಆರೆಂಜ್, ಶುಗರ್, ಆಪಲ್. ನಾನ್ ಈಟೇಬಲ್ ಅಲ್ಲಿ ಬಾಸ್ಕೆಟ್ ಬಾಲ್, ಗ್ಲೋಬ್, ಅರ್ಥನ್ ಪಿಕ್ಚರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಿಕ್ಸ್ತ್ ಕ್ವಶನ್ ಅಲ್ಲಿ ಏನಿದೆ, ಲಿಸ್ಟ್ ಆಲ್ ಐಟಮ್ಸ್ ನೋನ್ ಟು ಯು ದಟ್ ಫ್ಲೋಟ್ ಆನ್ ವಾಟರ್, ಚೆಕ್ ಅಂಡ್ ಸಿ ಇಫ್ ದೇ ವಿಲ್ ಫ್ಲೋಟ್ ಆನ್ ಆಯಿಲ್ ಆರ್ ಕೆರೋಸಿನ್. ಇಲ್ಲಿ ಏನ್ ಹೇಳ್ತಾ ಇದಾರೆ, ನಿಮ್ಗೆ ಗೊತ್ತಿರುವಂತಹ ನೀರ್ ಮೇಲೆ ತೇಲುವಂತ ಐಟಮ್ಗಳನ್ನ ಲಿಸ್ಟ್ ಮಾಡಿ ಮತ್ತೇನ್ ಚೆಕ್ ಮಾಡಿ ಅಂತ ಹೇಳಿದ್ದಾರೆ, ಆ ವಸ್ತುಗಳು, ಸೇಮ್ ವಸ್ತುಗಳು ಎಣ್ಣೆ ಮೇಲೆ ಅಥವಾ ಕೆರೋಸಿನ್ ಅಲ್ಲಿ ತೇಲುತ್ತಾ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ನೋಡೋಣ, ಆಬ್ಜೆಕ್ಷನ್ ನೋಡೋಣ ಯಾವ್ಯಾವ್ದಿದೆ ಅಂತ ಹೇಳಿ. ವಾಟರ್ ಮೇಲೆ ಫ್ಲೋಟ್ ಆಗುವಂತದ್ದು items that float on water include plastic ball, balloon, feather, matchstick, wood, thermocol, cane, boat, hair. Okay, so ಇವೆಲ್ಲವೂ ಏನಪ್ಪಾ ಅಂತಂದ್ರೆ ನೀರ್ ಮೇಲೆ ತೇಲುತ್ತೆ, ಫ್ಲೋಟ್ ಆಗುತ್ತೆ, ವಾಟರ್ ಮೇಲೆ ಫ್ಲೋಟ್ ಆಗುತ್ತೆ. ಓಕೆ, ಸೊ ಸೇಮ್ ಆಬ್ಜೆಕ್ಟ್ಸ್ ಕ್ಯಾರೋಸಿನ್ ಅಲ್ಲಿ ಕೂಡ ಫ್ಲೋಟ್ ಆಗುತ್ತೆ. ಸೊ ದೇ ಆಲ್ಸೋ ಫ್ಲೋಟ್ ಆನ್ ಆಯಿಲ್ ಆರ್ ಕ್ಯಾರೋಸಿನ್ ಅಂತ ಹೇಳ್ತೀವಿ. ಓಕೆ, ಸೊ ಸಿಕ್ಸ್ತ್ ಕ್ವಶನ್ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಮತ್ತೊಂದ್ಸಲ ನೋಡೋಣ. ಐಟಮ್ಸ್ ದಟ್ ಫ್ಲೋಟ್ ಆನ್ ವಾಟರ್ ಇನ್ಕ್ಲೂಡ್ ಪ್ಲಾಸ್ಟಿಕ್ ಬಾಲ್, ಬಲೂನ್, ಫೆದರ್, ಮ್ಯಾಸ್ಟಿಕ್, ವುಡ್, ಥರ್ಮಕಾಲ್, ಕೇನ್, ಬೋಟ್, ಹೇರ್. ಓಕೆ, ಸೊ ದೇ ಆಲ್ಸೋ ಫ್ಲೋಟ್ ಆನ್ ಆಯಿಲ್ ಆರ್ ಕ್ಯಾರೋಸಿನ್ ಆಲ್ಸೋ. ಓಕೆ, ಸೊ ಸೆವೆಂತ್ ಕ್ವಶನ್ ನೋಡೋಣ. ಲಾಸ್ಟ್ ಕ್ವಶನ್, ಫೈಂಡ್ ದ ಆಡ್ ಒನ್. ಇಲ್ಲೊಂದು ಗ್ರೂಪ್ ಕೊಟ್ಟಿದ್ದಾರೆ, ಅದರಲ್ಲಿ ಆಡ್ ಒನ್ ನಾವು ಸೆಲೆಕ್ಟ್ ಮಾಡಬೇಕು. ಯಾವ್ದು ಸರಿ ಹೊಂದುತ್ತಾ ಇಲ್ಲ ಆ ಗ್ರೂಪ್ ಅಲ್ಲಿ ಅಂತ ನಾವು ಅದನ್ನ ಸಪರೇಟ್ ಮಾಡಬೇಕು. ಫಸ್ಟ್ ಗ್ರೂಪ್ ಇದೆ ಚೇರ್, ಬೆಡ್, ಟೇಬಲ್, ಬೇಬಿ, ಕಬರ್ಡ್. ಇಲ್ಲಿ ಚೇರು, ಬೆಡ್, ಟೇಬಲ್, ಕಬರ್ಡ್ ಎಲ್ಲವೂ ಕಟ್ಟಿಗೆಯಿಂದ ರೆಡಿ ಮಾಡಿರುವಂತದ್ದು, ವುಡ್ ಇಂದ ರೆಡಿ ಮಾಡಿರುವಂತದ್ದು. ದೇ ಆಲ್ ಆರ್ ಪ್ರಿಪೇರ್ಡ್ ಫ್ರಮ್ ವುಡ್. ಬೇಬಿ ಜೀವ ಇರೋ ಅಂತದ್ದು, ಇವೆಲ್ಲವಕ್ಕೂ ಜೀವ ಇಲ್ಲ. ಸೊ
all objects, other objects, chair, bed, table, cupboard, they are non-living things and baby is a living thing. ಸೊ ಅದಕ್ಕೆ ಇಲ್ಲಿ ಬೇಬಿ ಏನಾಗುತ್ತೆ ಈ ಗ್ರೂಪ್ ಅಲ್ಲಿ ಸೆಪರೇಟ್ ಆಗುತ್ತೆ. ಸೊ ಆಡ್ ಒನ್ ಯಾವುದು ಬೇಬಿ. ಓಕೆ, ಸೆಕೆಂಡ್ ಅಲ್ಲಿ ರೋಸ್, ಜಾಸ್ಮಿನ್, ಬೋಟ್, ಮಾರಿಗೋಲ್ಡ್, ಲೋಟಸ್. ಬೋಲ್ಡ್, ಜಾಸ್ಮಿನ್, ಮಾರಿಗೋಲ್ಡ್, ಲೋಟಸ್ ಇವೆಲ್ಲವೂ ಫ್ಲವರ್ಸ್ ಇದೆ. ಬೋಟ್ ಏನಿದೆಪ್ಪ ಅಂತಂದ್ರೆ ಒಂದು ಟ್ರಾವೆಲ್ ಮಟೀರಿಯಲ್. ಓಕೆ, ಸೊ ಬೋಟ್ ಏನಾಗುತ್ತೆ ಇಲ್ಲಿ ಆಡ್ ಒನ್ ಆಗುತ್ತೆ. ಸೊ ಅದನ್ನ ನಾವು ಸಪರೇಟ್ ಮಾಡ್ತಾ ಇದೀವಿ. ಓಕೆ, ನೀವು ಇನ್ನೊಂದ್ ರೀತಿಯಲ್ಲಿ ಕೂಡ ಹೇಳ್ಬೋದು ರೋಸ್, ಜಾಸ್ಮಿನ್, ಮಾರಿಗೋಲ್ಡ್, ಲೋಟಸ್ ಇವೆಲ್ಲ ಏನಂದ್ರೆ ಪ್ಲಾಂಟ್ ಬೇಸ್ಡ್ ಇದೆ. ಮತ್ತೆ ಬೋಟ್ ಏನಿದೆಪ್ಪ ಅಂತಂದ್ರೆ ಇದು ಕೂಡ ಪ್ಲಾಂಟ್ ಬೇಸ್ಡ್ ಇದ್ರು ಕೂಡ ಬಟ್ ಇವೆಲ್ಲ ಫ್ಲವರ್ಸ್ ಆಗುತ್ತೆ. ಇದು ಏನು ವುಡ್ ಮಟೀರಿಯಲ್ ಆಗುತ್ತೆ. ಓಕೆ, ಸೊ ಅಲ್ಯೂಮಿನಿಯಂ, ಐರನ್, ಕಾಪರ್, ಸಿಲ್ವರ್, ಸ್ಯಾಂಡ್. ಇಲ್ಲಿ ಥರ್ಡ್ ಪಾಯಿಂಟ್ ಹೇಳ್ತಾರೆ ಅಲ್ಯೂಮಿನಿಯಂ, ಐರನ್, ಕಾಪರ್, ಸಿಲ್ವರ್, ಸ್ಯಾಂಡ್ ಹೇಳ್ತಾ ಇದ್ದಾರೆ. ಬಟ್ ಅಲ್ಯೂಮಿನಿಯಂ, ಐರನ್, ಕಾಪರ್, ಸಿಲ್ವರ್ ಇವೆಲ್ಲವೂ ಕೂಡ ಮೆಟಲ್ ಅಲ್ಲಿ ಬರುತ್ತೆ. ಸ್ಯಾಂಡ್ ಅಂದ್ರೆ ಏನು, ಇದು ಮಣ್ಣಿನ ಗುಂಪಿಗೆ ಸೇರಿರುವಂತದ್ದು. ಸೊ ಅದಕ್ಕೆ ಇದು ಸಾಯಿಲ್ ಗ್ರೂಪಿಗೆ ಸೇರಿರುವಂತದ್ದು. ಸೊ ಅಲ್ಯೂಮಿನಿಯಂ, ಐರನ್, ಕಾಪರ್, ಸಿಲ್ವರ್ ಈ ಗ್ರೂಪ್ ಅಲ್ಲಿ ಸರಿ ಹೊಂದಲ್ಲ ಸ್ಯಾಂಡ್. ಅದಕ್ಕೆ ಸ್ಯಾಂಡ್ ಅನ್ನ ನಾವು ಆಡ್ ಒನ್ ಅಂತ ಹೇಳ್ತೀವಿ, ಮತ್ತೆ ಅದನ್ನ ಸಪರೇಟ್ ಮಾಡ್ತಾ ಇದ್ದೀವಿ. ಫೋರ್ತ್ ಪಾಯಿಂಟ್ ಅಲ್ಲಿ ಶುಗರ್, ಸಾಲ್ಟ್, ಸ್ಯಾಂಡ್, ಮಿಲ್ಕ್, ಮಿಲ್ಕ್ ಪೌಡರ್. ಶುಗರ್, ಸಾಲ್ಟ್, ಮಿಲ್ಕ್, ಮಿಲ್ಕ್ ಪೌಡರ್ ಎಲ್ಲರೂ ಈಟೇಬಲ್ಸ್ ಇದೆ. ಸ್ಯಾಂಡ್ ನಾನ್ ಈಟೇಬಲ್ ಇದೆ. ಅದಕ್ಕೆ ಅದನ್ನ ಏನ್ ಮಾಡ್ತಾ ಇದೀವಿ, ಸಪರೇಟ್ ಮಾಡ್ತಾ ಇದೀವಿ. ಆಡ್ ಅಂತ ಹೇಳಿ ಸಪರೇಟ್ ಮಾಡ್ತಾ ಇದೀವಿ. ಓಕೆ, ಫಸ್ಟ್ ಗ್ರೂಪ್ ಅಲ್ಲಿ ಬೇಬಿ ಆಡ್ ಒನ್ ಇದೆ, ಸೆಕೆಂಡ್ ಗ್ರೂಪ್ ಅಲ್ಲಿ ಬೋಟ್ ಆಡ್ ಒನ್ ಇದೆ, ಥರ್ಡ್ ಗ್ರೂಪ್ ಅಲ್ಲಿ ಸ್ಯಾಂಡ್, ಫೋರ್ತ್ ಗ್ರೂಪ್ ಅಲ್ಲಿ ಕೂಡ ಸ್ಟ್ಯಾಂಡ್ ಇದು ಆಡ್ ಒನ್ ಇದೆ. ಹೋಪ್ ಸೊ ನಿಮ್ಗೆಲ್ಲ ಕ್ವಶನ್ಸ್ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಓಕೆ, ಸೊ ಮತ್ತೇನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೇನಾದ್ರೂ ಇನ್ಫಾರ್ಮೇಶನ್ಸ್ ಇದ್ರೆ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್